ನಿತಿನ್, ರಾಕೇಶ್, ಬರ್ರಿ ಇಲ್ಲಿ. ಹೇಳಿ ಸರ್. ಇವತ್ತು ನಮ್ಮ ಆಫೀಸಿಗೆ ಒಬ್ಬ ಹೊಸ ಎಂಪ್ಲಾಯಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನೇನು ಬರ್ಬೋದು ಅವರು. ಅವ್ರು ಬಂದ ತಕ್ಷಣ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡುತ್ತಾ, ಸರಿನಾ? ಹಾಂ, ಓಕೆ ಸರ್. ಅಂದಾಗೆ ಇವತ್ತು ನೇತ್ರಾ ಮೇಡಮ್ ಅವರು ಕೂಡ ಆಫೀಸಿಗೆ ಬರ್ತಾ ಇದ್ದಾರೆ. ನಾ ಹೇಳಿದ್ದೆಲ್ಲ ರೆಡಿ ಮಾಡಿದ್ದೀರಿ ತಾನೇ ನೀವು? ಹಾಂ ಚರಣ್ ಸರ್, ಎಲ್ಲ ರೆಡಿ ಮಾಡಿದ್ದೀವಿ. ಸರಿ, ಹಾಗಾದರೆ ನೀವು ಇವಾಗ ಹೋಗಿ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ. ಅವ್ರು ಬಂದ ತಕ್ಷಣ ನಾನು ನಿಮಗೆ ಕರಿತೀನಿ. ಓಕೆ ಸರ್. ಇದೇನಿದು, ಹೊಸ ಜೋಡಿ ಇಬ್ಬರು ಆಫೀಸಿಗೆ ಬರ್ತಾರೆ ಇವತ್ತಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಇವ್ರು ನೋಡಿದರೆ ಇನ್ನೂ ಪತ್ತೆನೇ ಇಲ್ಲ. ನೋಡೋಣ, ಇನ್ನೊಂದು ಸ್ವಲ್ಪ ಲೇಟಾಗಿ ಬರ್ಬೋದು ಅಂತ ಅನಿಸುತ್ತೆ. ಅಲ್ಲಿವರೆಗೂ ನಾನು ಸ್ವಲ್ಪ ಕೆಲಸ ಇದೆಲ್ಲ ಮೇಲ್ ಕಳ್ಸೋದಿದೆ, ಅದನ್ನು ಕಳಿಸ್ಬರ್ತೀನಿ. ಏನು ನೇತ್ರ, ಭಾಳ ಖುಷಿಯಾಗಿದೆಯಾ? ಹ್ಞೂ ರೀ, ಮದುವೆ ಆದಮೇಲೆ ಫಸ್ಟ್ ಟೈಮ್ ಆಫೀಸಿಗೆ ಬರ್ತಾ ಇದ್ದೀನಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇಷ್ಟು ದಿನ ಎಂಪ್ಲಾಯಿ ಆಗಿ ಬರ್ತಾಯಿದ್ದೆ, ಇವಾಗ ನಮ್ಮ ಆಫೀಸಿಗೆ ನಾನೇ ಎಂಪ್ಲಾಯಿ ಆಗಿ ಬರ್ತಾ ಇದ್ದೀನಲ್ಲ, ಇದೊಂಥರ ಚೆನ್ನಾಗಿದೆ. ಅದಕ್ಕೆ ನನಗಂತೂ ಭಾಳ ಖುಷಿ ಆಗ್ತಾಯಿದೆ. ಅಷ್ಟು ಖುಷಿ ಆಗ್ತಾ ಇದೆಯಾ ಇವತ್ತು? ಹ್ಞೂ ರೀ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಎಷ್ಟು ದಿನ ಆದಮೇಲೆ ಆಫೀಸಿಗೆ ಬರ್ತಾ ಇದ್ದೀನಿ ಅಲ್ಲ, ಒಂಥರ ಏನೋ ಒಂಥರ ಖುಷಿ ಆಗ್ತಾಯಿದೆ. ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ ಅನ್ನೋಂಗಾಗಿದೆ. ಓ ಹೌದಾ, ನನಗೂ ಇವತ್ತು ಅಷ್ಟೇ ಖುಷಿ ಆಗ್ತಿದೆ. ಯಾಕೆ ಹೇಳು? ಯಾಕ್ರಿ? ನನ್ನ ಹೆಂಡತಿನ ನಾನು ಆಫೀಸಲ್ಲೂ ನೋಡ್ಬೋದು, ಮನೆಯಲ್ಲೂ ನೋಡ್ಬೋದು ಅಲ್ವಾ, ಅದಕ್ಕೋಸ್ಕರ. ರೀ, ಇದು ಆಫೀಸು, ಯಾರಾದರೂ ನಿಮ್ಮ ಮಾತು ಕೇಳಿದರೆ ಹೆಂಗೆ ಅನಿಸುತ್ತೆ? ಹಾಂ, ಅಯ್ಯೋ, ನನ್ನ ಹೆಂಡತಿಗೆ ನಾನು ಹೇಳಿದೆಪ್ಪ ತಪ್ಪ. ನಾನೇನಾದರೂ ಬೇರೆಯವರಿಗೆ ಹೋಗಿ ಹೇಳ್ತಾ ಇದ್ದೀನಾ? ಬರಲಿ ಬಿಡು, ಕೇಳಿಸ್ಕೊಂಡ್ರೆ ಕೇಳಿಸ್ಕೊತಾರೆ. ನನ್ನ ಹೆಂಡತಿಗೆ ನಾನು ಹೇಳೋದಕ್ಕೆ ನಂಗೆ ಯಾಕೆ ಭಯ? ರೀ, ನೀವಂತೂ ಬರಬೇಕು ಬರಬೇಕು, ಹೊಸ ದಂಪತಿಗಳು, ನವ ದಂಪತಿಗಳು ಆಫೀಸಿಗೆ ಬರಬೇಕು. ಏನು ನವ ದಂಪತಿಗಳು ಆಫೀಸಿಗೆ ಒಮ್ಮಿಗೆ ಬಂದುಬಿಟ್ಟಿದ್ದೀರಾ? ನಿಮ್ಮಿಬ್ಬರೂ ಹಿಂಗೆ ನೋಡಿ ನನಗಂತೂ ಭಾಳ ಖುಷಿ ಆಯಿತು. ನಂದೇ ದೃಷ್ಟಿ ಬಿತ್ತು ಅಂತ ಅನ್ಸುತ್ತೆ ಇವತ್ತು. ಸಾಕು ಸಾಕು ಬಿಡಪ್ಪ, ಎಷ್ಟು ಹೋಗ್ತೀಯ ಹಂಗೆ. ನೇತ್ರಾ ಮೇಡಮ್ನವರಿಗೆ ಆಫೀಸಿಗೆ ವೆಲ್ಕಮ್. ಅಯ್ಯೋ ಅಣ್ಣ, ನೀ ನೇತ್ರಾ ಮೇಡಮ್ ಆ ಥರ ಎಲ್ಲ ಏನು ಅನ್ನೋದು ಬೇಡ. ಮುಂಚೆ ಹೇಗೆ ನೇತ್ರಾ ಅಂತ ಕರಿತಾ ಇದೆಯಲ್ಲ, ಆ ಥರನೇ ಕರಿಯೋಣ, ನಡೆಯುತ್ತೆ. ಸರಿನಮ್ಮ, ಆಯಿತು. ಚರಣ್ ಸರ್, ತಗೋರಿ ಬುಕ್ಕೆ. ಹಾಂ, ಕೊಡು. ಸಾಗರ್ ಮತ್ತು ನೇತ್ರಾ, ನಿಮ್ಮಿಬ್ಬರಿಗೂ ನಮ್ಮ ಸ್ಟಾಫ್ ವತಿಯಿಂದ ಮತ್ತೊಮ್ಮೆ ಹ್ಯಾಪಿ ಮ್ಯಾರಿಡ್ ಲೈಫ್. ಇಬ್ಬರು ಜೀವನ ಪೂರ್ತಿ ಹೀಗೆ ಜೊತೆಯಾಗಿ ಖುಷಿಯಾಗಿರ್ರಿ. ನಮ್ಮ ಕಡೆಯಿಂದ ಇದೊಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಅಂದಂಗೆ ಇದೆಲ್ಲ ಸುಮ್ಮನೆ ಎದಕ್ಕೆ ತೊಂದರೆ ತೊಗೊಂಡ್ರಿ ನೀವು? ಅಯ್ಯೋ, ಇದರಲ್ಲಿ ಏನಮ್ಮ ತೊಂದರೆ ಇದೆ? ಇದು ನಾವು ಖುಷಿಯಾಗಿ ಮಾಡಿದ್ದು ಅಷ್ಟೇ. ಒಟ್ಟಿನಲ್ಲಿ ಇಬ್ಬರು ಹೀಗೆ ಖುಷಿಯಾಗಿರ್ರಿ. ಹೌದು ಮೇಡಮ್, ಹೌದು ಸರ್. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಸರಿ, ನೀವಿಬ್ಬರು ಇನ್ನೂ ಕೆಲಸ ಮಾಡೋಗಿ. ಸರಿ ಸರ್. ಚರಣ್, ಅಂದಂಗೆ ಸುರೇಶ್ ಅವರು ಬಂದಿದ್ದಾರೆ ಆಫೀಸಿಗೆ? ಇನ್ನೂ ಇಲ್ಲ ಸಾಗರ್, ಬಂದಿಲ್ಲ. ಬರ್ಬೋದಂತ ಅನ್ಸುತ್ತೀನಿ ನೀನು. ಸರಿ, ಹಾಗಾದರೆ ಅವ್ರು ಬಂದಮೇಲೆ ಆಫೀಸ್ ಸ್ಟಾಪ್ ಎಲ್ಲರನ್ನೂ ಮೀಟ್ ಮಾಡಿಸು. ಆಮೇಲೆ ಹಾಗೆ ಆಫೀಸಲ್ಲಿ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡು, ಎಲ್ಲಿ ಏನಿದೆ ಏನು ಅಂತ. ಆಮೇಲೆ ನನ್ನ ಕ್ಯಾಬಿನಿಗೆ ಕರ್ಕೊಂಡು ಬಾ, ಸರಿನಾ? ಸರಿ ಸಾಗರ್. ನೇತ್ರಾ ಅವರೇ, ಅಲ್ಲಿ ಬರ್ತಾ ಇದ್ದಾರಲ್ಲ ಅವರೇನಾ ನಿಮ್ಮಣ್ಣ? ನೋಡಿ, ನಾನು ನಿಮ್ಮಣ್ಣನ ನೋಡಿಲ್ಲ ಒಂದು ಸಲನೂ, ಸೊ ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಹಾಂ ಹೌದು, ಅವರೇ ನಮ್ಮಣ್ಣ. ಅಣ್ಣ, ಇವಾಗ ಬಂದೀಯಾ? ಹ್ಞೂನಮ್ಮ, ಸಾರಿ, ಸ್ವಲ್ಪ ಲೇಟ್ ಆಯಿತು. ಅದು ನಾವು ಬರ್ತಾ ಇದ್ದೆಲ್ಲ ಬಸ್ ಇವತ್ತು ಊರಿಗೆ ಒಂದು ಸ್ವಲ್ಪ ಲೇಟಾಗಿ ಬಂತು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಸಾರಿ ಸರ್, ಸಾರಿ ನಮ್ಮ. ಸರಿ ಅಣ್ಣ, ಇಟ್ಸ್ ಓಕೆ. ಆದರೆ ಡೈಲಿ ಇದೇ ಥರ ರಿಪೀಟ್ ಆಗಬಾರ್ದು. ನೀ ಆದಷ್ಟು ಒಂದು ಸ್ವಲ್ಪ ಮನೇನ ಬೇಗ ಬಿಟ್ಟುಬಿಡೋಣ. ಹೌದು ಸರ್, ಇವತ್ತು ಫಸ್ಟ್ ಡೇನೇ ನೀವು ಈ ಥರ ಲೇಟಾಗಿ ಬಂದಿದ್ದು ಓಕೆ, ಆದರೆ ನಾಳೆಯಿಂದ ಅದೇ ಥರ ಮಾಡಬೇಡಿ. ನಮ್ಮ ಆಫೀಸಲ್ಲಿ ಟೈಮಿಂಗ್ ಮೇಂಟೈನ್ ಮಾಡಬೇಕು. ಅದು ಅಲ್ಲದೆ ಸಾಗರ್ ಸರಿಗೆ ಲೇಟಾಗಿ ಆಫೀಸಿಗೆ ಯಾರಾದರೂ ಬರೋದನ್ನು ನೋಡಿದರೆ ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೋತಾರೆ. ಅದಕ್ಕೋಸ್ಕರ ಆದಷ್ಟು ಕರೆಕ್ಟ್ ಟೈಮಿಗೆ ಬಂದುಬಿಡಿ. ಸರಿ ಸರ್, ನೆಕ್ಸ್ಟ್ ಟೈಮಿಂದ ನಾಳೆಯಿಂದ ನಾನು ಕರೆಕ್ಟ್ ಟೈಮಿಗೆ ಬರ್ತೀನಿ. ಅಣ್ಣ, ಅಂದಂಗೆ ಇವಾಗ ಮನೆಯಲ್ಲಿ ಎಲ್ಲ ಓಕೆ ತಾನೆ? ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ತಾ ಇದ್ದಾರಾ? ಹ್ಞೂ, ನಮ್ಮ ಮನೆಯಲ್ಲಿ ಎಲ್ಲರೂ ಚಲೋ ಮಾತಾಡ್ಸೋಕೊಂತಾರೆ, ಏನೂ ತೊಂದರೆ ಇಲ್ಲ. ಅಪ್ಪನೂ ಎಲ್ಲರೂ ಚಲೋನ ಮಾತಾಡ್ಸೋಕೊಂತಾರೆ. ಹೌದಾ, ಚಲೋ ಆಯ್ತು ಬಿಡೋಣ. ಒಟ್ಟಿನಲ್ಲಿ ಚಂದನ ತಂಗ ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಒಂದು ಒಳ್ಳೆ ಹೆಸರು ತಗೋಣ. ಒಟ್ಟಿನಲ್ಲಿ ನಿಮ್ಮ ಅವರು ಏನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರಲ್ಲ, ಆ ನಂಬಿಕೆ ಉಳಿಸ್ಕೊಂಡ್ಬಿಡೋಣ, ಸಾಕು. ಸರಿ ನಮ್ಮ, ಆಯಿತು. ಅಂದಂಗೆ ನೀನು ಆಫೀಸಿಗೆ ಬರ್ತೀಯನಮ್ಮ ಡೈಲಿ? ಅಯ್ಯೋ, ಇವತ್ತಿಂದ ಬರ್ತಾ ಇದ್ದೀನಿ ಅಣ್ಣ. ಆ್ಯಕ್ಚುಲಿ ಮದುವೆ ಆದಾಗಿಂದ ಬಂದಿಲ್ಲಾಗಿದ್ದೆ, ಮನೆಯಲ್ಲಿನೇ ಇದ್ದು ಬೋರ್ ಆಗಿತ್ತು ನನಗೆ. ಮುಂಚೆಯಿಂದನೇ ಆಫೀಸ್ ವರ್ಕೆಲ್ಲ ಮಾಡ್ಕೋತಾ ಇದ್ದಲ್ಲ, ಅದಕ್ಕೋಸ್ಕರ ನಾನೇ ಮನೆಯಲ್ಲೇ ಹೇಳಿದೆ, ನಾನು ಇನ್ಮೇಲೆ ಆಫೀಸ್ಗೆ ಹೋಗ್ತೀನಿ ಅಂತಂದು. ಮನೆಯಲ್ಲಿ ಎಲ್ಲರೂ ಒಪ್ಕೊಂಡ್ರು. ಹಾಗಾಗಿ ಇವತ್ತಿಂದನೇ ನಾನು ಆಫೀಸಿಗೆ ಬರ್ತಾ ಇದ್ದೀನಿ.
ಓ ಹೌದಾ ಅಮ್ಮ, ಚಲೋ ಆಯ್ತು ಬಿಡು. ಒಟ್ಟಿನಲ್ಲಿ ನೀನು ಫಸ್ಟ್ ಡೇ ಆಫ್ಟರ್ ಮ್ಯಾರೇಜ್, ನಾನು ಈ ಆಫೀಸಿಗೆ ಫಸ್ಟ್ ಡೇ ಇವತ್ತು. ಸರ್ ಅಂದಾಗೆ ಇವರಿಬ್ಬರು ಈ ಆಫೀಸಿಂದ ಸ್ಟಾಪ್. ಇವರು ರಾಕೇಶ್ ಅವ್ರು ಅಂತ, ಅಲ್ಲಿದ್ದಾರಲ್ಲ ನಿತಿನ್ ಅವರು ಸಾಗರ್ ಸರ್ ಇದ್ದಾರಲ್ಲ, ಅವ್ರ ಕಜಿನ್ ಬ್ರದರ್. ಓ ಹೌದಾ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಹಾಂ ಸರ್ ನಮಸ್ತೆ. ಹಾಂ ಸರ್ ನಮಸ್ತೆ. ಸರಿ ನೀವಿನ್ನು ಹೋಗಿ. ಬರೀ ಸುರೇಶ್ ಅವರೇ, ನಿಮಗೆ ಇದು ಇಡೀ ಸ್ಟಾಪ್ ಎಲ್ಲರನ್ನೂ ಮೀಟ್ ಮಾಡಿಸುತ್ತೆ, ಹಾಗೆ ಆಫೀಸನ್ನೆಲ್ಲ ಒಂದ್ಸಲ ತೋರಿಸ್ಕೊಂಡು ಬರ್ತೀನಿ. ಬರ್ರಿ. ಸರಿ ಸರ್. ದೇವ್ರೆ, ಅಣ್ಣ ಇಲ್ಲಾದರೂ ಚೆನ್ನಾಗಿ ಕೆಲಸ ಮಾಡಿ ಎಲ್ಲರ ನಂಬಿಕೆನ ಉಳಿಸ್ಕೊಳ್ಳಿ. ಮತ್ತೆ ಮುಂಚೆ ಥರ ಆಗದೇ ಇದ್ರೆ ಅಷ್ಟೇ ಸಾಕು. ಇಷ್ಟು ದಿನ ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ನಾನು ನನ್ನ ಚೇರನ್ನು, ನನ್ನ ಸಿಸ್ಟಮನ್ನು. ನನಗಂತೂ ಇವತ್ತು ಭಾಳ ಖುಷಿ ಆಗ್ತಾಯಿದೆ. ಫಟಾಫಟಿ ಏನೇನು ಕೆಲಸ ಇದೆ ಅಂತ ನೋಡಿಕೊಂಡು ಎಲ್ಲ ಕೆಲಸ ಕಂಪ್ಲೀಟ್ ಮಾಡಬೇಕು. ಮೇ ಐ ಕಮಿನ್ ಸರ್? ಎಸ್ ಕಮಿನ್. ಬರ್ರಿ ಸರ್ ಒಳಗಡೆ. ಗುಡ್ ಮಾರ್ನಿಂಗ್ ಸರ್. ಹಾಂ ಗುಡ್ ಮಾರ್ನಿಂಗ್. ಏನು ರೀ ಸುರೇಶ್ ಅವರೇ, ಫಸ್ಟ್ ಡೇನೇ ಲೇಟಾ ಆಫೀಸಿಗೆ? ಸಾರಿ ಸರ್, ಅದು ಊರಿಗೆ ಬಸ್ ಬರೋದೇ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು, ಹಾಗಾಗಿ ಬರೋದು ಲೇಟ್ ಆಯಿತು ಸರ್. ನಾಳೆಯಿಂದ ಕರೆಕ್ಟ್ ಟೈಮಿಗೆ ಬರ್ತೀನಿ. ನೋಡಿ ಸುರೇಶ್ ಅವರೇ, ನನಗೆ ಆಫೀಸಿಗೆ ಎಲ್ಲರೂ ಕರೆಕ್ಟ್ ಟೈಮ್ ಬರಬೇಕು, ನನಗಿಂತ ಮುಂಚೆನೇ ಬಂದಿರಬೇಕು. ಅದನ್ನು ಬಿಟ್ಟು ನಾನು ಬಂದ ಮೇಲೆ ಆಫೀಸಿಗೆ ಯಾವ ಸ್ಟಾಪು ಬರೋದಿಲ್ಲ. ಹಾಗೇನಾದರೂ ಬಂದರೆ ನಾನು ಅವ್ರಿಗೆ ಪನಿಷ್ಮೆಂಟ್ ಕೊಡ್ತೀನಿ. ನೀವು ಇವತ್ತು ಫಸ್ಟ್ ಡೇ ಅಂತ ಸುಮ್ಮನೆ ಇದ್ದೀನಿ, ಬಟ್ ನಾಳೆಯಿಂದ ಇದೇ ರಿಪೀಟ್ ಆಗಬಾರ್ದು, ಓಕೆನಾ? ನಾನು ಯಾವ ರೀಸನ್ಸು ಕೇಳೋದಿಲ್ಲ. ಓಕೆ ಸರ್, ನೆಕ್ಸ್ಟ್ ಟೈಮಿಂದ ಈ ಥರ ಆಗದಿರೋ ಹಾಗೆ ನೋಡ್ಕೋತೀನಿ. ನೋಡಿ ಸುರೇಶ್ ಅವರೇ, ನೇತ್ರಾನು ಈ ಆಫೀಸಿಗೆ ನಿಮ್ಮೂರಿಂದನೇ ಬರ್ತಾಯಿದ್ರು, ಆದರೆ ಒಂದು ದಿನವೂ ಯಾವುದೇ ರೀಸನನ್ನು ಹೇಳಿಲ್ಲ. ಯಾವಾಗಲೂ ಕರೆಕ್ಟ್ ಟೈಮಿಗೆ ಬಂದಿರೋಳು ನೇತ್ರಾ. ನೀವು ಹಾಗೇ ಕರೆಕ್ಟ್ ಟೈಮಿಗೆ ಬಂದರೆ ಒಳ್ಳೆಯದು. ನನಗೆ ಈ ಥರ ಸಣ್ಣ ಸಣ್ಣ ಸಿಲ್ಲಿ ರೀಸನ್ ಕೊಡೋದು ಇಷ್ಟ ಆಗೋದಿಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸರ್, ನೆಕ್ಸ್ಟ್ ಟೈಮಿಂದ ಈ ಥರ ಮಾಡೋದಿಲ್ಲ, ಕರೆಕ್ಟ್ ಟೈಮಿಗೆ ಬರ್ತೀನಿ ಸರ್. ಓಕೆ ಚರಣ್, ಆಫೀಸ್ ಸ್ಟಾಪ್ ಎಲ್ಲ ಮೀಟ್ ಮಾಡಿಸಿದ್ರಾ? ಆಫೀಸೆಲ್ಲ ತೋರಿಸಿದ್ರಾ? ಹಾಂ ಸಾಗರ್, ಆಫೀಸೆಲ್ಲ ತೋರಿಸಿದ್ದೀನಿ, ಸ್ಟಾಫನ್ನೆಲ್ಲ ಮೀಟ್ ಮಾಡಿಸಿದ್ದೀನಿ. ಸರಿ ಓಕೆ, ಹಾಗಾದರೆ ಅವ್ರದ್ದು ಕ್ಯಾಬಿನ್ ತೋರಿಸು, ಹಾಗೆ ಅವ್ರು ಏನೇನು ವರ್ಕ್ ಮಾಡಬೇಕು ಅನ್ನೋದನ್ನು 1 ತಿಂಗಳು ಫುಲ್ ಟ್ರೈನಿಂಗ್ ಕೊಡೋ ಜವಾಬ್ದಾರಿ ನಿಂದು, ಸರಿನಾ? ಓಕೆ ಸಾಗರ್. ಸುರೇಶ್ ಅವರೇ, ನಿಮಗೆ 1 ತಿಂಗಳು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಏನೇ ಇದ್ರೂ ನೀವು ಆರಾಮಾಗಿ ಚರಣಕ್ಕೆ ಕೇಳಿ, ಸರಿನಾ? 1 ತಿಂಗಳಲ್ಲಿ ಆರಾಮಾಗಿ ಎಲ್ಲ ಕೆಲಸನೂ ನೀಟಾಗಿ ಕಲ್ತ್ಬಿಡಿ. ನೀವು ಆಲ್ರೆಡಿ MBA ಮಾಡಿದ್ದೀರಾ, ನಿಮಗೆಲ್ಲ ವರ್ಕ್ ಗೊತ್ತಿರುತ್ತೆ. ಬಟ್ ನಮ್ಮ ಆಫೀಸಿಂದು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸು ವರ್ಕ್ ಎಲ್ಲ ನಿಮ್ಗೆ ಗೊತ್ತಾಗಬೇಕು ಅಂತ 1 ಮಂತ್ ನಿಮಗೆ ಪೀರಿಯಡ್ ಟೈಮಿಂಗ್ ಇರುತ್ತೆ, ಓಕೆನಾ? ಸರಿ ಸರ್, ಆಯಿತು. ಸರಿ ನೀವಿನ್ನು ಹೋಗಿರಿ, ನಾನು ಬರ್ತೀನಿ. ಸರಿ ಸರ್. ಸಾಗರ್, ಇದೇನಿದು ಸಡನ್ನಾಗಿ ಜಾಯಿನ್ ಮಾಡ್ಕೊಂಡಿದ್ಯಾ? ನೀನು ಯಾರನ್ನೂ ಅಷ್ಟು ಬೇಗ ಜಾಯಿನ್ ಮಾಡ್ಕೊಳ್ಳೋದೇ ಇಲ್ಲಲ್ಲ? ನೀನು ಹೇಳ್ತಾ ಇರೋದು ನಿಜಾನೇ. ನೇತ್ರನ ಖುಷಿಗೋಸ್ಕರ ನಾನು ನಿಜವಾಗ್ಲೂ ಸುರೇಶ್ ಅವರಿಗೆ ಇಲ್ಲಿ ಜಾಬ್ ಕೊಟ್ಟಿದ್ದು. ನಮಗೋಸ್ಕರ ಎಷ್ಟೊಂದು ಎಲ್ಲ ಕಷ್ಟಪಟ್ಟು ಏನೇನೆಲ್ಲ ಮಾಡಿದ್ಲು ನೇತ್ರ. ಅವಳ ಖುಷಿಗೋಸ್ಕರ ಇದೊಂದು ಸಣ್ಣ ಸಹಾಯ ನನ್ನ ಕಡೆಯಿಂದ ಅಷ್ಟೇ. ಅಷ್ಟೇ ಅಲ್ಲದೆ ಇವ್ರಿಗೂ ಚೆನ್ನಾಗಿ ಎಜುಕೇಷನ್ ಆಗಿದೆ, MBA ಕಂಪ್ಲೀಟ್ ಆಗಿದೆ, ಆಮೇಲೆ ಜಾಬ್ ಮಾಡಬೇಕು ಅಂತ ಆಸೆ ಭಾಳ ಇದೆ. ಅದಕ್ಕೋಸ್ಕರ ಒಂದು ಒಳ್ಳೆ ಅಪಾರ್ಚುನಿಟಿ ಕೊಟ್ಟರೆ ಸರಿಯಾಗಿ ಯೂಸ್ ಮಾಡ್ಕೋತಾರೆ ಅಂತಂದು ನಂಬಿಕೆ ಇತ್ತು, ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಸರಿ ಸಾಗರ್, ನೀನು ಏನೇನು ತೀರ್ಮಾನ ತೊಗೊಂಡ್ರು ಅದು ಸರಿಯಾಗಿರುತ್ತೆ, ತಗೋ, ನೀನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ನಾನು ಅವರಿಗೆ 1 ಮಂತಲ್ಲಿ ಎಲ್ಲ ಕೆಲಸನೂ ಹೇಳ್ಕೊಡ್ತೀನಿ, ಸರಿನಾ? ಸರಿ ಚರಣ್. ಹಾಗೆ ಸುರೇಶ್ ಅವರಿಗೆ ಹೇಳಿಬಿಡು, ನೀನು ಆಫೀಸಿಗೆ ಟೈಮಿಂಗ್ ಕರೆಕ್ಟಾಗಿ ಮೇಂಟೈನ್ ಮಾಡೋದಕ್ಕೆ ಹೇಳು. ವರ್ಕ್ ಯಾವುದ್ಯಾವುದು ಕೊಟ್ಟಿರುತ್ತೆ ಅದೆಲ್ಲ ಕರೆಕ್ಟ್ ಟೈಮಿಗೆ ಕಂಪ್ಲೀಟ್ ಮಾಡೋದಕ್ಕೆ ಹೇಳು. ಇಲ್ಲಿ ಅಳಿಯ ಬಾಮೈದ ಅಂತ ಯಾವುದೇ ರೀತಿಯಾದ ಎಕ್ಸ್ಕ್ಯೂಸ್ ಇರೋದಿಲ್ಲ, ಯಾಕಂದರೆ ಆಮೇಲೆ ಅದು ಆಫೀಸು ಸ್ಟಾಪ್ ಮೇಲೇ ಬೇರೆ ರೀತಿಯಾಗಿ ಇಂಪ್ಯಾಕ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲನೂ ಅವರಿಗೆ ಕ್ಲಿಯರಾಗಿ ಹೇಳಿಬಿಡು. ಇಲ್ಲಿ ಅವರು ಎಂಪ್ಲಾಯಿ, ನಾನು ಬಾಸ್, ಅಷ್ಟೇ ಇರಬೇಕು, ಸರಿನಾ? ಸರಿ ಸಾಗರ್, ಡೋಂಟ್ ವರಿ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಅವರಿಗೆಲ್ಲ ಹೇಳಿ ಎಲ್ಲನೂ ನೋಡ್ಕೋತೀನಿ. ಸರಿ ಸರಿ ಸಾಗರ್, ನಾನು ಇನ್ನು ಬರ್ತೀನಿ. ಚರಣ್, ನೇತಾ ಅವರನ್ನ ಕ್ಯಾಬಿನಿಗೆ ಕಳಿಸು. ಏನು ಸಮಾಚಾರ? ಆಲ್ರೆಡಿ ಹೆಂಡತಿ ನೋಡಬೇಕು ಅಂತ ಅನ್ನಿಸ್ತಾ ಇದ್ದೀನಾ? ಚರಣ್, ನೇತ್ರಾ ಹತ್ರ ಆಫೀಸಿನ ಕೆಲಸದ ಹೇಳೋದಿದೆ ಒಂದು ಮೇಲಿಂದ, ಅದಕ್ಕೋಸ್ಕರ ಹೇಳಿದೆ, ಸುಮ್ಮನೆ ಕಳಿಸೋಗು. ಗೊತ್ತು ಬಿಡಿ ಸರ್, ನಮಗೆಲ್ಲ ಗೊತ್ತಾಗುತ್ತೆ. ನಡೀಲಿ ನಡೀಲಿ, ಸುಮ್ಮನೆ ಹೋಗು. ಸರಿ ಬಿಡಿ ಸರ್, ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ನಾವ್ಯಾಕೆ ನಡಕ್ಕೆ ಬರಬೇಕು, ಕಳಿಸ್ತೀವಿ ಬಿಡಿ ಸರ್ ನೇತ್ರಾ ಅವರನ್ನು.